ಹಲೋ ಕುಟುಂಬದವರೇ, ನಾನು ನಿಮ್ಮ ಮನೆ ಮಗಳು ಪುಷ್ಪ. ಇವತ್ತು ನಾನಿಲ್ಲಿ ಒಂದು ಯಶವಂತಪುರ ಹತ್ರ ಇರೋ ಒಂದು ಡ್ರೈ ಫ್ರೂಟ್ಸ್ ಅಂಗಡಿಗೆ ಬಂದಿದ್ದೆ. ಹಾಗೆ ನನ್ನ ಕುಟುಂಬದವ್ರಿಗೊಂದು ವಿಡಿಯೋ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಕುಂಕುಮ ಕೇಸರಿ. ಈ ಕುಂಕುಮ ಕೇಸರಿಯಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಹೇಳ್ತೀನಿ. ಈ ಕುಂಕುಮ ಕೇಸರಿನ ಪ್ರೆಗ್ನೆಂಟ್ ಇರೋ ವುಮೆನ್ಸ್ಗೆ 5 ತಿಂಗಳಿಗೆ, 7 ತಿಂಗಳಿಗೆ, 9 ತಿಂಗಳಿಗೆ ಕೊಟ್ಟರೆ ಮಗು ಬೆಳ್ಳಗುಟ್ಟುತ್ತೆ, ಮಗುಗೆ ಕೆಂಬಾರ ಕೂಡ ಆಗುತ್ತೆ. ತುಂಬಾನೇ ಒಳ್ಳೇದು. ಡೈಲಿ ತಗೊಳ್ಳೋದಕ್ಕಿಂತ ನೀವು ಕುಂಕುಮ ಕೇಸರಿನ 5 ತಿಂಗಳಿಗೆ ಒಂದು ಶಾಸ್ತ್ರ ಮಾಡಿ 3 ದಿನ ಕೊಡ್ತಾರೆ, 7ನೇ ತಿಂಗಳಲ್ಲಿ ಕೊಡ್ತಾರೆ, ಮತ್ತೆ 9ನೇ ತಿಂಗಳಲ್ಲಿ 3 ದಿನ ತಗೊಂಡ್ರೆ ಸಾಕು. ನಿಜವಾಗ್ಲೂ 200% ಗ್ಯಾರಂಟಿ ಹೇಳ್ತೀನಿ, ಮಗು ಬೆಳ್ಳಗುಟ್ಟುತ್ತೆ. ಮತ್ತೆ ಇವಾಗ ನನಗೆ ಒಬ್ರು ಒಂದು ಕ್ವಶನ್ ಕೇಳಿದ್ರು, ಮೇಡಮ್ ನನ್ನ ಮಗಳು ದೊಡ್ಡೋಳಾಗಿದ್ದಾಳೆ, ತುಂಬಾನೇ ಕಪ್ಪಾಗ್ತದಾಳೆ, ಏನ್ ಮಾಡ್ಬೇಕು ಅಂತ. ದೊಡ್ಡೋರಾಗೋ ಒಂದು ಹೆಣ್ಮಕ್ಳಿಗೆ, ಋಷಿಮತಿ ಆಗಿರೋ ಹೆಣ್ಮಕ್ಳಿಗೆ ಈ ಒಂದು ಕುಂಕುಮ ಕೇಸರಿನ ಫಸ್ಟ್ ದಿವಸದಿಂದ 16 ದಿವಸದವರೆಗೂ ಕೊಡಿ, ಮತ್ತೆ 1 ತಿಂಗಳು ತುಂಬೋವರೆಗೂ ಕೊಡ್ಬೇಕಾಗತ್ತೆ. ಹಾಲಲ್ಲೇ ಒಂದು 5-6 ದಳ ಹಾಕಿ ಚೆನ್ನಾಗಿ ನೆನೆಸಿ, ಒಂದು ಗಟ್ಟಿ ಹಾಲ್ಗೆ ಈ ಒಂದು ಕುಂಕುಮ ಕೇಸರಿ ನೆನೆಸಿರೋದನ್ನ ಹಾಕಿ, ಅದಕ್ಕೆ ಮತ್ತೆ ಡ್ರೈ ಫ್ರೂಟ್ಸ್ನೆಲ್ಲ ಪುಡಿ ಮಾಡಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು 1 ತಿಂಗಳು ಕಾಲ ಕೊಡಿ. ಋಷಿಮತಿ ಆಗಿರೋ ಮಕ್ಕಳಿಗೆ ನಿಜವಾಗ್ಲೂ ಆ ಮಕ್ಕಳು ಕೂಡ ಕಲರ್ ಚೇಂಜ್ ಆಗಿ ಇರ್ತಾರೆ. ಯಾಕಂದ್ರೆ ಕುಂಕುಮ ಕೇಸರಿ ಆ ತರ ಅದ್ಭುತವಾದ ಒಂದು ಶಕ್ತಿ ಇದೆ. ಯಾರಿಗಾದ್ರೂ ಬೇಕಾದ್ರೆ ಒಳ್ಳೆ ಕುಂಕುಮ ಕೇಸರಿ ಬೇಕು ಅಂದ್ರೆ ಯಶವಂತಪುರದಲ್ಲಿ